ಎಲ್ಲರಿಗೂ ನಮಸ್ಕಾರ. ಅರಬಾವಿ ನಗರದ ಶಕ್ತಿ ದೇವರಾದ ಆಂಜನೇಯ ಸ್ವಾಮಿ ಪಾದಾರಗಳಿಗೆ ನಮಸ್ಕರಿಸುತ್ತಾ ಈ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆತ್ಮದ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ನೆರವೇರಿದ ಎಲ್ಲ ಅರಬಾವಿಯ ಹಿರಿಯರಿಗೆ, ಎಲ್ಲ ರೈತ ಬಾಂಧವರಿಗೆ, ತಾಯಂದಿರಿಗೆ ತಮ್ಮೆಲ್ಲರಿಗೂ ಮತ್ತೊಂದು ಸ್ವಾಗತ ಬಯಸುತ್ತಾ, ಇದು ಭಾಳ ಯಾಕಂದ್ರೆ ಮಧ್ಯಾಹ್ನ 1 ಗಂಟೆ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ವಿ, ಉದ್ಘಾಟನೆ ಮಾಡ್ಬೇಕಂತೇಳಿ. ಅಂದ್ರೆ ಬೆಳಗಾವಿ ಜಲ್ದಿ ಮೀಟಿಂಗ್ ಮುಗಿಸೋದು, ಮಧ್ಯಾಹ್ನ ಬರ್ಬೇಕು ಮಾಡಿ. ಆದ್ರೆ ಅರ್ಜೆಂಟ್ ಆಗಿ ನಮ್ಮನ್ನ ಬಾಗಲಕೋಟೆ 1:30ಗೆ ಮೀಟಿಂಗ್ ಇತ್ತು. ಅದಕ್ಕೆ ಅಲ್ಲಿ 1:30ಗೆ ಬರ್ಬೇಕಂದ್ರೆ ಅದಕ್ಕೆ ಬೆಳಿಗ್ಗೆ ಭಾಳ ಜಲ್ದಿ ಬೇಗನೆ ಬಂದು ಈ ನಮ್ಮ ಬಸವೇಶ್ವರ ದೇವರ ಈ ಸಭಾಭವನ ಉದ್ಘಾಟನೆ ಮಾಡಿ ಹೋಗ್ಬೇಕಂತೇಳಿ ಮನೆ ಬಂದಾಗ ನಮ್ಮ ಶಿವಸ್ವಾಮಿ ಗುರುಗಳು, ಶಂಕರ್ ಗುರುತುಂದಿ ಇವರೆಲ್ಲ ಬಂದ್ರೆ ನಿಂಗಪ್ಪ, ರಮೇಶ್ ಎಲ್ಲ ಬಂದ್ಕೇಸಿ ನೀವು ಬರ್ಬೇಕಂದಾಗ ಆಯ್ತು ಇವತ್ತು ಫಿಕ್ಸ್ ಮಾಡಿಬಿಡ್ರಿ, ಮತ್ತು ಹಂಗ ಲೇಟ್ ಆಗ್ತಂತ ಇವತ್ತೆಲ್ಲ ಫಿಕ್ಸ್ ಮಾಡಿದ್ರು. ಅದಕ್ಕೆ ಟೈಮ್ ಸ್ವಲ್ಪ ವ್ಯತ್ಯಾಸ ಆಯ್ತು. ಆದರೂ ಭಾಳ ಅಂದ್ರೆ ಇಷ್ಟ ಸಣ್ಣ ಪ್ರಮಾಣ ಅಂದ್ರೆ ಖರ್ಚು ಮಾಡಿ ಭಾಳ ಚಲೋವಾಗಿ ಕಟ್ಟಿದ್ರಿ. ಗುರುಗಳಿಂದ ಶಿವಸ್ವಾಮಿಗಳಿಗೆಲ್ಲ ನಿಮ್ಗೆ ದೇವರೆಲ್ಲ ಒಳ್ಳೇದು ಮಾಡಿ, ಯಾಕಂದ್ರೆ ಚಲೋ ಸಾಮಾಜಿಕವಾದಂತ ಕೆಲಸ ಮಾಡಿದ್ರಿ. ಮತ್ತು ನಾವೆಲ್ಲರೂ ದಯಮಾಡಿ, ಯಾಕಂದ್ರೆ ನಾ ಹೇಳ್ತೇನಲ್ಲ, ನಾವೆಲ್ಲರೂ ಭಾಳ ದೈವ ಭಕ್ತರ, ದೇವರ ಬಗ್ಗೆ ಭಾಳ ಕಳಕಳಿ ಇರ್ತೈತಿ. ಈಗೆಲ್ಲ ನೋಡಿ ಯಾಕಂದ್ರೆ ಭಾಳ ಸಾಕಷ್ಟು ಈಗೆಲ್ಲ NSS ಮುಖಾಂತರ ಸುಮಾರು 1992ನೇ ಇಸ್ವಿಯಿಂದ ಅವತ್ತಿನ ಈ ಕ್ಷೇತ್ರದ ಕೆಲಸ ಶುರು ಮಾಡಿದ್ರು. ಯಾರು ದೇವಸ್ಥಾನ ಇರ್ತದೋ ಎಲ್ಲ ದೇವಸ್ಥಾನಗಳಿರ್ಬೋದು, ಇವತ್ತಿಗೂ ಪ್ರತಿಯೊಂದು ನಡೆಯುವಂಥ ಜಾತ್ರೆ ಮತ್ತೊಂದು ಎಲ್ಲ ಕೆಲಸಕ್ಕೆ ಯಾಕೆ ಅಂತಂದ್ರೆ ನಾವು ಕೊಟ್ಟಂತ ಏನು ದೇಣಿಗೆ ಇರ್ತೈತಲ್ಲ, ಯಾವ್ದಾರ ಮುಖಾಂತರ ನೋಡಿ, ಅಂದ್ರೆ ಯಾರ ದೊಡ್ಡದಂದ್ರೆ ಈಗ ಯಾರ ನೀವು ಜಾತ್ರೆಗೆಲ್ಲ ಅಡಿಗೆ ಮಾಡ್ತೀರಿ, ಮಂದಿ ಊಟ ಮಾಡ್ತಾರೋ, ಅಥವಾ ನಮ್ದೊಂದು ಸಣ್ಣ ಕಾರಣಕ್ಕಿಂತ ಅದೊಂದು ದೊಡ್ಡ ಪುಣ್ಯ, ಯಾಕಂದ್ರೆ ಅನ್ನ ಹಾಕಿದ್ರೆ ಪುಣ್ಯ ಬರ್ತೈತೆ ಅಂತ. ಅದಕ್ಕೆ ಇಂಥವೆಲ್ಲ ಸಾಮಾಜಿಕವಾದಂತಹ ಸೇವೆಗಳನ್ನ ನಾವೆಲ್ಲರೂ ಮಾಡಬೇಕು, ಪ್ರತಿಯೊಬ್ಬರು ಮಾಡಬೇಕಾಗ್ತದೆ. ಯಾಕಂದ್ರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶ ನಾವೆಲ್ಲ ಬಹಳ ದೇವ್ರ ಬಗ್ಗೆ ಕಳ್ಕಳಿದೆ ಅವರು. ಅದಕ್ಕೆ ತಾವೆಲ್ಲರೂ ಈ ಭಾಗದಲ್ಲಿರುವಂತಹ ಜನ ತಾವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಅಂತರ್ಗತ ಕೂಡಿ ಬಾಳಿಕೆ ಎಲ್ಲರೂ ಹೋಗ್ಬೇಕಂದ್ರೆ ನಾವು ವಿನಂತಿ ಮಾಡ್ಕೊತೀನಿ. ಮತ್ತು ದೇವರ ನಾವು ಪ್ರಾರ್ಥನೆ ಇಷ್ಟೇ ಮಾಡ್ಬೇಕು, ಯಾಕಂದ್ರೆ ಇಡೀ ಯಾಕಂದ್ರೆ ಈ ಬರುವ ವರ್ಷದಲ್ಲಿ ಅಂದ್ರೆ ಈಗ ಏಪ್ರಿಲ್ ಶುರು ಆಯ್ತು, ಮೇ, ಜೂನ್, ಜುಲೈ ಒಳಗ ಈ ಭಾಗದಲ್ಲಿ, ಈ ರಾಜ್ಯದಲ್ಲಿ, ದೇಶದಲ್ಲಿ ಚಲೋ ಮಳೆಯಾಗಿ ಬೆಳೆ ಚಲೋ ಸಿಕ್ಕು ನಮ್ಮ ರೈತರು ಎಲ್ಲ ಸುಖವಾಗಿ ಶಾಂತಿಯಿಂದ ಎಲ್ಲ ಸುಖವಾಗಿದ್ದಾಗ, ರೈತ ಸುಖವಾಗಿದ್ರೆ ಇಡೀ ದೇಶ ಸುಖವಾಗಿರ್ತೈತಿ. ಅದಕ್ಕೆ ದೇವರು ಒಳ್ಳೆ ಮಳೆ ಬೆಳೆ ಕೊಟ್ಟು ನಮ್ಮ ಭಾಗದಲ್ಲಿರುವಂಥ ಎಲ್ಲ ರೈತನ ದೇವರು ಭಗವಂತ ಕಾಪಾಡಲಿ. ಮತ್ತು ಈ ಭಾಗದಲ್ಲಿರುವಂಥ ನಮ್ಮೆಲ್ಲ ಹಿರಿಯರು, ಮುಖಂಡರು, ಯುವಕರು, ಮುನ್ಸಿಪಾಲಿಟಿ ಮೆಂಬರ್ಗಳು ಎಲ್ಲರೂ ಬಹಳ ಪ್ರಾಮಾಣಿಕ ಕೆಲಸ ಮಾಡ್ತೀರಿ. ಮತ್ತೆಲ್ಲ ಜನಕ್ಕೆ ನಾನು ಇದೇ ವಿನಂತಿ ಮಾಡ್ಬೇಕು, ಯಾಕಂದ್ರೆ ಬಹಳ ಅನುದಾನ ಯಾವ ಮುನ್ಸಿಪಾಲಿಟಿಗೂ ಬರಾಗ್ತಾ ಇದೆ. ಯಾಕಂದ್ರೆ ಇವ್ರು ಬಂದು ಡೆವಲಪ್ಮೆಂಟ್ ಮಾಡಬೇಕು, ರಸ್ತೆ ಮಾಡಬೇಕು, ಗಟರ್ ಮಾಡಬೇಕು, ಕರ್ನಾಟಕ ಸರ್ಕಾರ ರೊಕ್ಕನ ಕೊಡಾಗ್ತಾ ಇದೆ. ಯಾಕಂದ್ರೆ ಹೆಚ್ಚು ಕಮ್ಮಿ ಎಲ್ಲ ರೊಕ್ಕ ಗ್ಯಾರಂಟಿಗಳು ಒಂದಕ್ಕೆಲ್ಲ ನೋಡಾಕ್ತಿದೆ. ಅದಕ್ಕೆ ಈಗ ಏಪ್ರಿಲ್ ತಿಂಗಳಲ್ಲಿ ಏನಾದ್ರು ಸರ್ಕಾರ ಮನಸ್ಸು ಮಾಡಿ ಅನುದಾನ ಕೊಟ್ಟ ಇನ್ನೂ ಹೆಚ್ಚು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮತ್ತು ನಾವೆಲ್ಲ ಮೆಂಬರ್ಗಳು ಮತ್ತು ಚೀಫ್ ಆಫೀಸರ್, ಯಾಕಂದ್ರೆ ನೀವಂದ್ರೆ ಈಗ ಎಲ್ಲೇ ಹೇಳಿಲ್ಲ ಸ್ಟಾಫ್ ಕಡಿಮೆ ತನ್ನಕ್ಕೆ ಹೋಗದೆ, ಈಗ ನಮ್ಮ ಮುಂದೆ ಬಂದು 2-3 ಜನ ಅಂದ್ರೆ ಕೆಲವೊಂದು ಕ್ಲೀನಿಂಗ್ ಆಗೋಲ್ಲ, ಎಲ್ಲ ತರೋದು. ನಾಳೆ ಯಾವುದೂ ಒಳ್ಳೆ ಸ್ವಚ್ಛತೆ ಮಾಡಬೇಕಂದ್ರೆ ಬಿಡಗಾಡಿ ಮುಂದೆ ಮಾಡಿ, ಯಾಕಂದ್ರೆ ನಾವು ಬಂದಾಗ ಅವ್ರು ಹೇಳೋದು ಸರಿಯಲ್ಲ, ನೀವೆಲ್ಲ ಮಾಡ್ಕೊತ ಹೋಗ್ಬೇಕು. ಸಣ್ಣ ಕೆಲಸಕ್ಕೆ ಅವ್ರು ಜನ ಬಂದು ನಮಗೆ ಹೇಳ್ತಾರೆ. ಅದಕ್ಕೆ ಯಾವುದೂ ಕೆಲಸ ಅಂದ್ರೆ ಏನು ಸ್ವಚ್ಛ ಮಾಡಬೇಕಂದ್ರೆ ನೀವೆಲ್ಲ ಮಾಡಿ, ಮತ್ತು ಗಾಡಿಗಳಿಂದ ಅವರು ತಗೊಳ್ಳಿ, ಮತ್ತು ಯಾರು ಕೆಲಸವನ್ನು ಎಕ್ಸ್ಟ್ರಾ ತಗೊಂಡು ಮಾಡೋದು ಇದೆಲ್ಲ ಮಾಡಿ. ಅದಕ್ಕೆ ಈ ಭಾಗದಲ್ಲಿ ಯಾಕಂದ್ರೆ ಮೊದಲು ಗ್ರಾಮ ಪಂಚಾಯತ್ ಇತ್ತು, ಈ ಪಟ್ಟಣ ಪಂಚಾಯತ್ ಇತ್ತು. ಯಾಕಂದ್ರೆ ವಿಶೇಷವಾಗಿ ಎಲ್ಲ ಬಂದು ನಾವು ಗುಡ್ಡದ ಮ್ಯಾಗ ಬಂದು ನೋಡ್ರೆ ಒಂಥರ ಎಷ್ಟು ಖುಷಿ ಆಗ್ತದೆ. ಎಲ್ಲ ಕಾಲೇಜುಗಳು ಬಂದು, ಮೊದಲ ಸ್ಕೂಲ್ ಬಂತು, ಎಲ್ಲ RTO ಕಟ್ಟಿದ್ರೆ ಎಷ್ಟು ಪ್ರಮಾಣದಲ್ಲಿ ಅರ್ಬನ್ ಅಂದ್ರೆ ಬೆಳವಣಿಗೆ ಆಗತ್ತೈತಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಡೆವಲಪ್ಮೆಂಟ್ ಮಾಡಿ ಇನ್ನೂ ಈ ಭಾಗಕ್ಕೆ ಅನುಕೂಲ ಆಗ್ತೈತಿ. ತಾವೆಲ್ಲರೂ ಪ್ರಾಮಾಣಿಕ ಕೆಲಸ ಮಾಡಿ ಹೇಳುತ್ತಾ ಮುಂದೆ ಯಾಕಂದ್ರೆ ಬಾಗಲಕೋಟೆಗೆ ಅಟೆಂಡ್ ಹೋಗುತ್ತಿರುವುದರಿಂದ ತಾವೆಲ್ಲರೂ ಇವತ್ತಿನ ಈ ಸಮಾರಂಭದಲ್ಲಿ ನಾನು ಕೆಲವು ಸರ್ಕಾರ ಮಾಡಿ ಗೌರವ ಕೊಟ್ಟಿರುವಂತ ನಮ್ಮೆಲ್ಲ ಪೂಜ್ಯ ಸ್ವಾಮೀಜಿಯವರಿಗೆ ತಮ್ಮೆಲ್ಲರೂ ವಂದಿಸಿ ನಾನು ಮಾತು ಮುಗಿಸಿ. ಜಯ ಜಯ.